ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ವಿಷಯ ಏನಪ್ಪಾ ಇವತ್ತು ಏನಪ್ಪ ತಗೊಂಡ್ ಬಂದಿದ್ದೀವಿ ಅಂತಂದ್ರೆ, ಎಷ್ಟೋ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ, ಮನೆ ಮಾರಕ್ ಆಗ್ತಾ ಇಲ್ಲ. ಒಂದು ಮನೆ ಮಾರೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಕಷ್ಟ ಪಡ್ತಾ ಇದ್ದೀವಿ. ಒಬ್ಬೊಬ್ರು ಒಂದೊಂದು ಏನೇನೋ ಹೇಳ್ಬಿಡ್ತಾರೆ, ಅಕ್ಕಪಕ್ಕದವ್ರು ಏನೇನೋ ಹೇಳ್ಬಿಡ್ತಾರೆ, ಮನೆ ಮಾರೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಸುಮಾರು ವರ್ಷದಿಂದ ಆ ಮನೆ ಹಾಗೇ ನಿಂತಿದೆ. ಯಾವುದೋ ಒಂದು ಸೈಟ್ ಇರುತ್ತೆ, ಆ ಸೈಟು ಸೇಲ್ ಮಾಡಕ್ ಆಗ್ತಾ ಇಲ್ಲ, ಯಾರು ತಗೊಂತಾ ಇಲ್ಲ, ಈ ರೀತಿ. ಮತ್ತೆ ಯಾವುದೋ ಒಂದು ಜಮೀನು ಇಟ್ಕೊಂಡಿರ್ತಾರೆ, ಜಮೀನು ಸೇಲ್ ಮಾಡಕ್ ಆಗ್ತಾ ಇಲ್ಲ, ಯಾರ್ಯಾರು ಏನೇನೋ ಹೇಳ್ಬಿಡ್ತಾರೆ, ಅಕ್ಕಪಕ್ಕದ ಜಮೀನವರು ಊರಿನವರು ಏನೇನೋ ಇಲ್ದಿರೋದ್ರನ್ನ ಏನೇನೋ ಹಬ್ಬಿಸ್ಬಿಟ್ಟಿರ್ತಾರೆ. ಮನೆ ಮಾರಕ್ ಆಗ್ಬೋದು, ಒಂದ್ ಸೈಟ್ ಮಾರಕ್ ಆಗ್ಬೋದು, ಒಂದ್ ಜಮೀನ್ ಮಾರಕ್ ಆಗ್ಬೋದು. ಮಾರೋದಕ್ ಆಗ್ತಾ ಇಲ್ಲ. ಅಪಪ್ರಚಾರಗಳು, ಯಾರಂತ ಗೊತ್ತಿಲ್ಲ, ಜೊತೆಲಿರೋರು ಸ್ನೇಹಿತರು ಬಂಧುಗಳ ಮಿತ್ರಗಳ ಯಾರು ಅಂತ ಗೊತ್ತಿಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನ್ ಮನೆ ಸೈಟು ಜಮೀನು ಸೇಲ್ ಮಾಡಕ್ ಆಗ್ತಾ ಇಲ್ಲ ಸ್ವಾಮಿ, ಬಹಳ ಕಷ್ಟ ಆಗ್ತಾ ಇದೆ. ಎಲ್ಲೆಲ್ಲೋ ಸುತ್ತಿಲ್ಲ, ಆ ಶಾಸ್ತ್ರ ಕೇಳು, ಈ ಶಾಸ್ತ್ರ ಕೇಳು, ಜಮೀನಲ್ಲಿ ಏನಾದ್ರು ಇದೆಯಾ, ಅದಿದೆಯಾ, ಇದಿದೆಯಾ, ಅದೇನ ಪ್ರಾಬ್ಲಮ್, ಇದೇನಾ ಪ್ರಾಬ್ಲಮ್, ನಮ್ಮ ಮನೆ ಬರ ಸರಿ ಇಲ್ವಾ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲ ತುಂಬಾ ಕಡೆ ಸುತ್ತಾಡಿದೀವಿ ಸ್ವಾಮಿ, ಎಲ್ಲೂ ಕೆಲಸ ಆಗ್ತಾ ಇಲ್ಲ. ನಮ್ ಜಮೀನ ಯಾರ್ಯಾರೋ ಬ್ರೋಕರ್ಗಳಿಗೆಲ್ಲ ತೋರಿಸಿದೀವಿ, ಏನ್ ಮಾಡಿದ್ರು ಯಾರು ತಗೊಂತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ, ಯಾರಕ್ಕಂತೂ ಆಗ್ತಾನೇ ಇಲ್ಲ. ಈ ರೀತಿ ತುಂಬಾ ರೀತಿಲಿ ಇರ್ತಕ್ಕಂಥದನ್ನೆಲ್ಲ ಬಗೆಹರಿಸಿದೀವಿ ನಾವು. ಈ ರೀತಿ ಇರ್ತಕ್ಕಂಥವ್ರು ಪಾಪ ಯಾರಿಗೋ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಯಾರ್ಯಾರೋ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡಿಸ್ತಾರೆ, ಏನೇನೋ ಕೇಳ್ತಾರೆ ಶಾಸ್ತ್ರಗಳು, ಅದು ದಾನ ಮಾಡು, ಇದು ದಾನ ಮಾಡು, ಅದು ನೋಡು, ಇದು ನೋಡು, ಆ ಗ್ರಂಥಿಗಳನ್ನ ಶಾಂತಿ ಮಾಡಿ ಅಂತೆಲ್ಲ ಹೇಳ್ತಾರೆ, ಹೋಮ ಮಾಡಿಸಿ ಅಂತಾರೆ, ಮತ್ತೊಂದು ಮಗದೊಂದು ಏನೇನೋ ಹೇಳ್ತಾರೆ. ಇರ್ಲಿ, ಪರವಾಗಿಲ್ಲ, ಅವ್ರವ್ರು ವೃತ್ತಿ ಧರ್ಮ ಅವ್ರವ್ರಿಗೆ ಇರ್ಲಿ, ಯಾರ ಬಗ್ಗೆನು ಹೇಳಿಸ್ತಾ ಇಲ್ಲ, ಹೇಳ್ತಾರೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೀಗೆ ನಾನಾ ರೀತಿ ಸಮಸ್ಯೆಗಳು ಇರುತ್ತೆ. ಮನೆ ಸೈಟು ಜಮೀನು ಮಾರಕ್ ಆಗ್ತಾ ಇಲ್ಲ. ಮಾರುವ ರೀತಿಯಲ್ಲಿ ಇನ್ನೊಂದು ಹೇಳ್ತಾರೆ ದೊಡ್ಡವರು, ಏನಪ್ಪಾ ಅಂತಂದ್ರೆ, ಹೆಣ್ಣು ಹೊನ್ನು ಮಣ್ಣು ಆಗ ಬರಲ್ವಂತೆ. ಆಗೇನಾದ್ರೂ ಬಂದ್ಬಿಟ್ರೆ, ಒಲದು ಬಂದ್ಬಿಟ್ರೆ ಅವ್ರನ್ನ ಯಾರು ಹಿಡಿಯಕ್ಕಾಗಲ್ವಂತೆ. ಹಂಗೆ ಇದೆಲ್ಲ ನೋಡಿ ಪ್ರಿಯ ವೀಕ್ಷಕರೇ, ಋಣಾನುರೂಪೇಣ, ಋಣ ಇದ್ರೆ ಮಾತ್ರನೇ ಒಂದ್ ಮನೆ ತಗೊಳಕ್ಕಾಗೋದು, ಒಂದ್ ಸೈಟ್ ತಗೊಳಕ್ಕಾಗೋದು, ಜಮೀನ್ ತಗೊಳಕ್ಕಾಗೋದು. ಇಲ್ಲ ಅಂದ್ರೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತಗೊಳ್ಳೋದೇ ಆಗ್ಬೋದು, ಮಾರದೇ ಆಗ್ಬೋದು, ಋಣ ಇರಬೇಕು. ಅದಕ್ಕೆ ಒಂದು ಒಳ್ಳೆ ಉಪಾಯ ಏನಪ್ಪ ಕೊಡ್ತೀರಾ ನೀವು, ನಿಮ್ ಕಡೆ ಆದಿಗುರು ಆಸ್ಟ್ರೋ ರೆಮಿಡೀಸ್ ಕಡೆಯಿಂದ ನೀವೇನಪ್ಪ ಕೊಡ್ತೀರಾ ಅಂತ ಅಂದ್ರೆ, ಈ ಪ್ರಿಯ ವೀಕ್ಷಕರೇ, ಇದು ಒಂದು ಕಪ್ಪು ಅಂಜನಾ ಮಯಿ ಅಂತ ಕರಿತೀವಿ. ಇದನ್ನ ಹಚ್ಚಿ ಕೆಲವೊಂದು ಯಂತ್ರವನ್ನ ಬರೆದು ಕೊಡ್ತೀವಿ. ಆ ಯಂತ್ರನ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸೈಟಿನಲ್ಲಿ ಅಥವಾ ನಿಮ್ಮ ಜಮೀನಲ್ಲಿ ತಗೊಂಡೋಗಿ ಹಾಕಬೇಕು. ಹಾಕೋದ್ರಿಂದ ಏನಾಗುತ್ತೆ, ಅದರ ಋಣ ಯಾರಿಗಿದೆ, ಆ ಮನೆ ಸೈಟು ಜಮೀನು ತಗೊಳ್ಳೋ ಅಂತ ಋಣ ಯಾರಿಗಿದೆ, ಯಾರ ಹಣೆ ಬರಹದಲ್ಲಿ ಅದು ಬರುತ್ತೆ, ಅವರೇ ಬಂದು ಪರ್ಚೇಸ್ ಮಾಡ್ತಾರೆ. ನಿಮ್ಗೆ ಅವಾಗ ಸಮಸ್ಯೆಗಳು ಏನಾಗ್ತಾ ಇದೆ, ಆ ಸಮಸ್ಯೆಗಳಿಂದ ಎಲ್ಲ ದೂರ ಆಗುತ್ತೆ. ವೀಕ್ಷಕರೇ, ನಾನು ಹೇಳ್ತಾ ಇರೋದು, ಹೆಣ್ಣು ಹೊನ್ನು ಮಣ್ಣು ಈಸಿಯಾಗಿ ಯಾರಿಗೂ ಒಲಿದು ಬರಲ್ಲ, ಋಣ ಇರಬೇಕು, ಋಣಾನುರೂಪೇಣ ಅಂತ ಹೇಳ್ತಾರೆ. ಹೀಗೆ ಇನ್ನು ನಾನಾ ರೀತಿ ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ತಕ್ಕಂತ ಇದೊಂದು ಕಪ್ಪು ಮಯಿ ಅಂಜನಾ. ನೋಡಿ, ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ತಿಳಿಸ್ಕೋಬೇಕು. ನಮ್ ಸೈಟು ನಮ್ ಜಮೀನನ್ನ ನಾವು ಮಾರಾಟ ಮಾಡಬೇಕು ಅನ್ನೋದಿದ್ರೆ, ಇಲ್ಲಿ ಕಾಣ್ತಿರ್ತಕ್ಕಂತ ವಾಟ್ಸಪ್ ನಂಬರ್ಗೆ ಕರೆಯನ್ನ ಮಾಡಿದ್ರೆ, ಅಥವಾ ಹಿಂಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ವಾಟ್ಸಪ್ ಮುಖಾಂತರ ಟೈಪ್ ಮಾಡಿ ಹಾಕಿದ್ರೆ, ನಿಮ್ಮ ಸಮಸ್ಯೆಗೆ ತಕ್ಕನಂತೆ
ಯಂತ್ರವನ್ನ ಬರೆದು ಕಪ್ಪಿಟ್ಟು ರೆಡಿ ಮಾಡಿ ನಿಮ್ಗೆ ಕೊರಿಯರ್ ಮಾಡ್ಕೊಡ್ತೀವಿ. ಯಾರಿಗಾದ್ರೂ ಬೇಕಾಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ವಾಟ್ಸಾಪ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮಗೆ ಕೊರಿಯರ್ ಮುಖಾಂತರ ಕಳಿಸಿಕೊಡಲಾಗುತ್ತೆ. ಧನ್ಯವಾದಗಳು ವೀಕ್ಷಕರೇ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.